भारताची एकता आणि लोकशाहीचे संरक्षण करण्यासाठी संविधान हेच खरे रक्षक कवच आहे, असे मत म्हैसूर येथील उर्लिंग वेतीमठाचे ज्ञानप्रकाश स्वामीजी यांनी व्यक्त केले. बागलकोट जिल्ह्यातील जमखंडी तालुक्यातील गोटे गावामध्ये डॉक्टर बाबासाहेब आंबेडकर बुद्ध विहार बांधकाम समिती, काशी लिंगेश्वर समिती आणि डॉक्टर बी.आर. आंबेडकर युवक मंडळ यांच्या संयुक्त विद्यमाने आयोजित संविधान शिल्पकार भारतरत्न डॉक्टर बाबासाहेब आंबेडकर यांच्या पंचधातूच्या पुतळ्याच्या अनावरण सोहळ्यात ते बोलत होते. यावेळी ते म्हणाले की केवळ डॉक्टर बाबासाहेब आंबेडकरांचा पुतळा उभारणे पुरेसे नाही, तर प्रत्येकाने शिक्षण घेऊन उच्च पदांवर पोहोचले पाहिजे. ಬಾಬಾ ಸಾಹೇಬ್ರ ಪುತ್ಥಳಿಯನ್ನು ನೀವು ಇಲ್ಲಿ ಅನಾವರಣ ಮಾಡಿ ಅಂಬೇಡ್ಕರ್ ಅವರನ್ನು ಓದ್ಕೊಂಡಿಲ್ಲ ನೀವು ಅಂದ್ರೆ ನಿಮ್ಮಂತ ನೀಚರು, ನಿಮ್ಮಂತ ದುಷ್ಟರು, ನಿಮ್ಮಂತ ಭ್ರಷ್ಟರು ಯಾಕೆ ಕೊಡಬೇಕು ತಾಯಿ ಹೊಟ್ಟೆಲಿ? ತಾಯಿ ಹೊಟ್ಟೆಲಿ ಯಾಕೆ ಕೊಡಬೇಕು? ಸ್ವಾಭಿಮಾನ ಮತ್ತು ಘನತೆಯ ಬದುಕನ್ನು ನಿಮ್ಮ ಕೈಲಿ ಕಟ್ಕೊಳ್ಳಕ್ಕಾಗಿಲ್ಲ ಅಂದ್ರೆ ತಾಯಿ ಹೊಟ್ಟೆಲೆ ಸಾಯಿಗೆ ಅಂದ್ರು ಅಂಬೇಡ್ಕರ್. ಯಾಕೆ ಬೇಕು? ಅಂಬೇಡ್ಕರ್ ಮೂರ್ತಿಗಳನ್ನ ಬೀದಿ ಬೀದಿಯಲ್ಲಿ ಕೂರಿಸತಕ್ಕಂಥದ್ದು ಪಕ್ಕ ಮನುವಾದ. ಅಂಬೇಡ್ಕರ್ ಮೂರ್ತಿಗಳಲ್ಲಿಲ್ಲ, ಅಂಬೇಡ್ಕರ್ ಪುತ್ಥಳಿಯಲ್ಲಿಲ್ಲ, ಅಂಬೇಡ್ಕರ್ ಪುಸ್ತಕದಲ್ಲಿ ಜೀವಂತವಾಗಿದ್ದಾರೆ. ಅಂಬೇಡ್ಕರ್ ಮೆರವಣಿಗೆಯಲ್ಲಿಲ್ಲ, ಅಂಬೇಡ್ಕರ್ ಬರವಣಿಗೆಯಲ್ಲಿ ಜೀವಂತವಾಗಿದ್ದಾರೆ. ನೀವು ಬರವಣಿಗೆ ಕಡೆ ಮುಖ ಮಾಡ್ತಿದ್ದೀರೋ ಇಲ್ಲ ಮೆರವಣಿಗೆ ಕಡೆ ಮುಖ ಮಾಡ್ತಿದ್ದೀರೋ? ಯಾವ ಕಡೆ ಮುಖ ಮಾಡ್ತಿದ್ರು ನೀವು? ಪುತ್ಥಳಿ ಕಡೆ ಮುಖ ಮಾಡ್ತಿದ್ರು ಅಲ್ಲ ಪುಸ್ತಕ ತೆಗೆದು ನೋಡ್ತಾ ಇದ್ರು ಅಂಬೇಡ್ಕರ್ ಅಂದ್ರೆ ಏನು? ಇದು ಅತ್ಯಂತ ಅಪಾಯ, ಅತ್ಯಂತ ಅಪಾಯ ಇದು. ಅಂಬೇಡ್ಕರ್ ಎಸ್ಎಲ್ಸಿನ ಎಷ್ಟೇ ಇಶ್ಯೂ ಪಾಸ್ ಮಾಡಿದ್ರು ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂದಮೇಲೆ ಯಾಕೆ ಇಲ್ಲಿ ಇಷ್ಟು ಲಕ್ಷ ಇಲ್ಲ? ಎಷ್ಟು ಲಕ್ಷ ಆಗಿದೆ ಅದ್ರಿ ಖರ್ಚು? ಎಷ್ಟು ಲಕ್ಷ ಆಗಿದೆ? 25 ಲಕ್ಷ ಖರ್ಚು ಮಾಡಿ ನೀವು ಸ್ಟ್ಯಾಚ್ಯೂ ಮಾಡಿಸಿ 25 ಜನ ಎದ್ದೆತ್ಕೊಂಡು ಸ್ವಾಮಿ ನಾನು 5 ಜನ PhD ಮಾಡಿದೀವಿ, 2 ಡಿಗ್ರಿ ಮಾಡಿದೀವಿ, MSc ಮಾಡಿದೀವಿ, ಬ್ಯಾರಿಸ್ಟರ್ ಆಗಿದ್ದೀವಿ, ಲಾ ಮಾಡ್ತಾ ಇದೀವಿ ಅಂತಕ್ಕಂಥವ್ರು ಎದ್ದು ಕೈ ಎತ್ತಿ ನೀವು ಹೇಳಲಿಲ್ಲ ಅಂದ್ರೆ ಯಾರಿಗ ಅವಮಾನ? ಅಂಬೇಡ್ಕರ್ ಸ್ಟ್ಯಾಚ್ಯೂ, ಅಂಬೇಡ್ಕರ್ ಫೋಟೋ, ಅಂಬೇಡ್ಕರ್ ಫ್ಲೆಕ್ಸ್. ಅಂಬೇಡ್ಕರ್ ಇಸ್ ಅ ಕಿಂಗ್ ಆಫ್ ನಾಲೆಡ್ಜ್. ಅಂಬೇಡ್ಕರ್ ಜಗತ್ತಿನ ಮಹಾದೊಡ್ಡ ಜ್ಞಾನಿ. ಹಿಂದೆನೂ ಹುಟ್ಟಲ್ಲ, ಮುಂದೆನೂ ಯಾರು ಹುಟ್ಟಲ್ಲ ಅಂಬೇಡ್ಕರ್ ಅಂತ ಜ್ಞಾನಿ. ಅಂತ ಮಹಾದೊಡ್ಡ ಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂತ ಜ್ಞಾನಿಯ ಸ್ಟ್ಯಾಚ್ಯೂ ಈ ಊರಲ್ಲಿ ಬಂದಿದೆ ಅಂದಮೇಲೆ ಈ ಊರಿನಲ್ಲಿ ದೇವಸ್ಥಾನಗಳು, ದೇವರ ಪೂಜೆ, ಗರ್ಭಗುಡಿ, ದೇವಸ್ಥಾನಕ್ಕೆ ಹೋಗಿ ಕಣ್ಣು ಮುಚ್ಚಿ ಹಿಂಗೆ ಕೈ ಮುಖ ನಿಂತ್ಕೊಳ್ತಿರಲ್ಲ, ಯಾರಾದ್ರೂ ಮೆಟ್ಟಲ್ ಹೊಡೆದ್ರೆ ರಪ್ಪ ಅಂತ ತಲೆ ಮೇಲೆ ದೇವರೇ ಹೊಡೆದ ಅಂತಿರ್ಬೇಕಾದ್ರೆ ನೀವು ದೇವಸ್ಥಾನದ ಗರ್ಭಗುಡಿಲಿ ಹೋಗಿ ದೇವರ ಹತ್ರ ಕೈ ಮುಖ ನಿಂತ್ಕೊಳ್ಳೋ ನೀವು ಗ್ರಂಥಾಲಯಕ್ಕೆ ಹೋದ್ರೆ ನಿಮ್ ಕಣ್ಣು ತೆರೀತವೆ, ದೇವಾಲಯಕ್ಕೆ ಹೋದ್ರೆ ನಿಮ್ ಕಣ್ಣು ಮುಚ್ತವೆ. ಯಾವ ಕಡೆಗೆ ಹೋಗ್ಬೇಕು ನೀವು? ಯಾವ ಕಡೆಗೆ ಹೋಗ್ಬೇಕು? ಗ್ರಂಥಾಲಯ. ಅಂಬೇಡ್ಕರ್ ಓದೋದು ಯಾವ ಕಡೆಗೆ? ನೀವು ಹೋಗ್ತಾ ಇರೋದು ಯಾವ ಕಡೆಗೆ? ಎಲ್ಲಿ ಅಂಬೇಡ್ಕರ್ ಜೀವಂತ ಇರ್ತಾರೆ? ದೇವಸ್ಥಾನಕ್ಕೆ ಹೋಗಿ ಹಿಂಗೆ ಕಣ್ಣು ಮುಚ್ಚಿಕೊಂಡು ಕೈ ಮುಗಿತಾರಲ್ಲ, ನಿಮ್ಮ ಮನೆ ಮುಂದೆ ಕಾರ್ ಬಂದಿದ್ಯಾ? ನಿಮ್ಮ ಮಕ್ಕಳು DC ಆಗಿದಾರಾ? ನಿಮ್ಮ ಮಗ SD ಆಗಿದ್ದಾನ ಬಾಗಲಕೋಟೆಗೆ? ಇಲ್ವಲ್ಲ. ಯಾವ ದೇವರುಗಳು ನಿಮಗೆ ಓಟು, ನೋಟು, ಸೀಟು, ಬೂಟು, TP, JP ಕೊಟ್ಟಿಲ್ಲ. ಯಾವ ದೇವರುಗಳು ನಿಮಗೆ ರೇಷನ್ ಕಾರ್ಡ್ ಕೊಟ್ಟಿಲ್ಲ. ನಿಮ್ಮೆಲ್ಲ ಓಟು, ನೋಟು, ಬೂಟು, ಶೂಟ್ ಇವತ್ತೇನು ಬಳೆ ಹಾಕೊಂಡು, ಸರ ಹಾಕೊಂಡು, ಚಿನ್ನ ಕಿವಿಲ್ ಹಾಕೊಂಡಿದ್ದೀರಲ್ಲ, ಇದೆಲ್ಲವನ್ನ ಕೊಟ್ಟಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಿಕ್ಷೆಯಿಂದ ನೀವು ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ನಿಮ್ಮ ದೇವರ ಕಟ್ಟೆಯ ಮೇಲೆ ನಿಮ್ಮ ದೇವರ ಕಟ್ಟೆ ಮಡಗಿದ್ದೀರಲ್ಲ, ಎಷ್ಟು ದೇವರಿವೆ ಅಲ್ಲಿ? ಆ ದೇವರು ಯಾರು ಮೈ ಮೇಲೆ ಬಂದು ಇವನು ನೀರು ಮುಟ್ಟು ಅಂತ ಹೇಳವ? ನಿಮ್ಮ ದೇವರ ಕಟ್ಟೆಯ ಮೇಲೆ ಅಂಬೇಡ್ಕರ್ ಫೋಟೋವನ್ನು ನೀವು ಮಡಗಿ ನಿಮ್ಮ ಮಕ್ಕಳಿಗೆ ನೋಡಪ್ಪ ಈ ದೇವರು ನಮಗೆ ಬೂಟು, ಶೂಟು, ಕೋಟು, TP, JP, ಅನ್ನ, ಆಹಾರ, ಅರಿವೆ ಎಲ್ಲನೂ ಕೊಟ್ಟಂತ ದೇವರು ಇವರು ಅಂತ ಹೇಳಿ ಬಾಬಾ ಸಾಹೇಬ್ ಯಾರು ಒಬ್ಬರು ತೋರಿಸಿದ್ದಾರೆ. यावेळी माजी आमदार आनंद आमगोड म्हणाले की आंबेडकरांच्या विचारांमुळे आज समाजातील सर्व घटकांना शिक्षण, मतदानाचा हक्क आणि समान अधिकार मिळाले.
ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧಿಕಾರಿಗಳು. ಕಾರಣ 2017ರಲ್ಲಿ ತಂದೆಯವರಾದ ದಿವಂಗತ ಸಿದ್ದು ನ್ಯಾಮಗೌಡರು ಈ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂ ಆಗಬೇಕು, ಸರ್ಕಲ್ ಆಗಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಅಡಿಗಲ್ಲನ್ನು ಮಾಡಿ ಹೋಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ಆ ಸರ್ಕಲ್ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅತ್ಯಂತ ಸಂತೋಷ ಪಡುವಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜಮಖಂಡಿಯಲ್ಲೂ ಕೂಡ ಪೂಜ್ಯ ಜಮಖಂಡಿಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸರ್ಕಲ್ ನಿರ್ಮಾಣ ಆಗಿದೆ. ಜಮಖಂಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ನಿರ್ಮಾಣ ಆಗಬೇಕಾಗಿದ್ರೆ ಅವತ್ತಿನ ಕಾಲದಲ್ಲಿ ಸಿದ್ದು ನ್ಯಾಮಗೌಡರು ಕೇಂದ್ರ ಸಚಿವರಾಗಿದ್ದರು. ಸನ್ಮಾನ್ಯ ಜಾಫರ್ ಶರೀಫ್ ಅವರನ್ನ ಜಮಖಂಡಿ ಕರೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಅನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯ ಅವತ್ತು ಸಿದ್ದು ನ್ಯಾಮಗೌಡರು ಮಾಡಿದ್ದನ್ನೇ ಇವತ್ತು ಕೂಡ ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಕಳೆದ ಬಾರಿ ನಾನು ಶಾಸಕನಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದೊಳಗೆ ಜಮಖಂಡಿಯಲ್ಲಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸರ್ಕಲ್ ಏನಿತ್ತು ಬಹಳ ಸಣ್ಣದಾಗಿತ್ತು. ಅದನ್ನ ಇನ್ನಷ್ಟು ಅಗಲ್ ಮಾಡಬೇಕು. ಜಯಂತಿ ಕಾರ್ಯಕ್ರಮಗಳು ಬಂದಾಗ ಒಂದು 10-20 ಜನ ಸರ್ಕಲ್ ಮೇಲೆ ಹತ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂಗೆ ಒಂದು ನಮನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂಥೇಳಿ ಆ ಒಂದು ಸರ್ಕಲ್ ಅನ್ನು ನವೀಕರಣ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ನಮ್ಮ ಕಾಲದಲ್ಲಿ ನಡೆದಿದ್ದು ಕೂಡ ಅತ್ಯಂತ ಸಂತೋಷದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ್ನ ಗೋಟೇರಿ ಗ್ರಾಮದಲ್ಲಿ ಅನೇಕ ಸ್ನೇಹಿತರು, ಗ್ರಾಮದ ಹಿರಿಯರು ಎಲ್ಲರೂ ಸೇರಿ ಇವತ್ತು ಆ ಕಾರ್ಯವನ್ನು ಮಾಡಿದ್ದೇವೆ. ಆದರೆ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ನೋಡಿದಾಗ ನಾವು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಈಗಾಗಲೇ ನಮ್ಮ ಗೋಪಾಲ್ ಸರ್ ಅವರು ಬಹಳಷ್ಟು ಮನಮುಟ್ಟುವಂಗೆ ಮಾತನಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ನೀವು ಅರ್ಥ ಮಾಡ್ಕೊಳ್ರಿ. ಸಂವಿಧಾನಕ್ಕಿಂತ ಪೂರ್ವದಲ್ಲಿ ನಮ್ಗೆ ಯಾರಿಗೂ ಮತದಾನ ಮಾಡುವಂಥ ಅವಕಾಶ ಇರಲಿಲ್ಲ, ಶಿಕ್ಷಣ ಪಡ್ಕೊಳ್ಳುವಂಥ ಅವಕಾಶ ಇರಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಾಲೆಗೆ ಹೋಗಿ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಅವ್ರಿಗೆ ಶಿಕ್ಷಣ ಪಡಿಬೇಕು ಅಂತ ಅನ್ನುವಂಥ ಹುಚ್ಚೆಷ್ಟು ಯಾವ ಪ್ರಮಾಣದಲ್ಲಿತ್ತು ಅಂತಂದ್ರೆ, ಏನು ಈ ಮೇಲ್ವರ್ಗದ ಜನ ಶಾಲೆ ಕೊಠಡಿಗಳ ಕುಂತು ಶಿಕ್ಷಣ ಪಡಿತಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರ ಕುಂತ ಅದೇ ಶಿಕ್ಷಣವನ್ನು ಪಡೆಯುವಂಥ ಕೆಲಸ ಮಾಡ್ತಿದ್ರು. ಅವತ್ತು ಸಾಕಷ್ಟು ಅವಮಾನಗಳನ್ನ ಎದುರಿಸ್ತಕ್ಕಂಥವ್ರು. ಕೆರೆಗೆ ಹೋಗಿ ನೀರು ಕುಡಿಯುವಂಥ ಅವಕಾಶ ಇರಲಿಲ್ಲ, ಬಾವಿಗಳಿಗೆ ಹೋಗಿ ನೀರು ಕುಡಿಯುವಂಥ ಅವಕಾಶ ಇರಲಿಲ್ಲ, ಮೇಲ್ವರ್ಗದ ಜನ ಇರುವಂಥ ಓಣಿಗಳಲ್ಲಿ ಓಡಾಡುವಂಥ ಅವಕಾಶ ಇರಲಿಲ್ಲ. ಅಂಥ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತಾಯಂದಿರು ಅವರಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿದ್ರಲ್ಲ, ಇವತ್ತು ಅದರ ಪರಿಣಾಮ ಈ ದೇಶಕ್ಕೆ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಸಿಗಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ. बेळगाव विभागाचे अबकारी आयुक्त फकीरप्प चलवादी यांनी सांगितले की जात निर्मूलन, समानता, सामाजिक न्याय आणि संविधानातील मूल्ये समाजात रुजवणे हे आंबेडकरांचे मुख्य ध्येय होते. या कार्यक्रमात सिद्धार्थ डी चिम्मा यांनी प्रास्ताविक भाषण केले. त्यांनी आंबेडकर गीत सादर करून संविधानाची प्रस्तावना वाचून दाखवली. यावेळी अर्जुन दलवाई महाविद्यालयाचे प्राचार्य SM हादिमनी यांच्यासह विविध संघटनांचे पदाधिकारी, ग्रामस्थ आणि आंबेडकर प्रेमी मोठ्या संख्येने उपस्थित होते. उदय होसमनी, KMM मराठी, जमखंडी. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.